ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಈಚೆ ತುಂಬ ಚಳಿ ಇರೋದ್ರಿಂದ, ಮಳೆ ಚಳಿ, ಏನಾದರೂ ಬಿಸಿ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ, ಅದಕ್ಕೋಸ್ಕರ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಬಟಾಣಿ, ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಟೊಮೊಟೊ, ಎಣ್ಣೆ ಮತ್ತು ರವೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಬಿಸಿ ಆಗಿದೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ ತಕ್ಷಣ ಎಣ್ಣೆ ಸ್ವಲ್ಪ ಕಾಯಲಿ. ಓಕೆ, ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿತಾ ಇದೆ. ಸಾಸಿವೆ ಸಿಡಿದ ತಕ್ಷಣ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದೆರಡು ಸೆಕೆಂಡ್ ಬಾಡಿಸ್ಕೊಳ್ಳೋಣ. ಒಂದೆರಡು ಸೆಕೆಂಡ್ ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ, ಹಾಗೆ ಬದನೆಕಾಯಿ ಮತ್ತು ಸ್ವಲ್ಪ ಬಟಾಣಿ, ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಉಪ್ಪಿಟ್ಟಿಗೆ ತರಕಾರಿ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ನೀರು ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ, ಉಪ್ಪಿಟ್ಟಿಗೆ ಹಾಕೋಕ್ಕೆ. ಯಾಕಂದರೆ ಬೇಗ ಉಪ್ಪಿಟ್ಟು ಆಗಿಬಿಡುತ್ತೆ. ಒಂದು 5-10 ಮಿನಿಟ್ಸಲ್ಲೆಲ್ಲ ಉಪ್ಪಿಟ್ಟು ರೆಡಿ ಇರುತ್ತೆ. ಈ ಥರ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಮಳೆ ಬರ್ತಾ ಇರೋದ್ರಿಂದ ಏನಾದರೂ ತಿನ್ಬೇಕನ್ನಿಸ್ತಾ ಇರುತ್ತೆ ಬಿಸಿ ಬಿಸಿದು. ಆವಾಗ ಈ ಥರ ಏನಾದರೂ ಸಿಂಪಲ್ಲಾಗಿ ಬೇಗನೂ ಮಾಡ್ಕೋಬೋದು, ಈಸಿಯಾಗೂ ಆಗುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ವೆಜಿಟೇಬಲು, ಟೊಮೊಟೊ ಎರಡು ಫ್ರೈ ಆಗೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಹಾಕೋಣ, ಆಮೇಲೆ ಬೇಕಿದ್ದರೆ ಹಾಕ್ಕೊಬೋದು. ಸಾಲ್ಟ್ ಹಾಕಿದ್ರೆ ಬೇಗ ವೆಜಿಟೇಬಲ್ ಬೇಯುತ್ತೆ. ಈಗ ಇದಕ್ಕೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ.
ತರಕಾರಿ ಮತ್ತು ಎಲ್ಲ ಫ್ರೈ ಆಯಿತು. ಇದಕ್ಕೀಗ ನೀರು ಕಾಯ್ದಿದೆ, ಈ ಸೈಡು ನೋಡಿ ನೀರು ಬಿಸಿದೆ. ಇದಕ್ಕೆ ನೀರು ಹಾಕೋಣ, ಎಷ್ಟು ಬೇಕು ಅಷ್ಟು ನೋಡಿಕೊಂಡು. ನಾ ಅಳತೆ ಅಂತ ಏನು ಹಾಕಲ್ಲ, ಸ್ವಲ್ಪನೇ ಹಾಕ್ತೀನಿ ನೋಡಿ ಅಂದಾದ್ಮೇಲೆ. ನೋಡಿ ಏನಕ್ಕೆ ಬಿಸಿನೀರು ಹಾಕ್ತೀನಿ ಅಂದರೆ ವೆಜಿಟೇಬಲ್ ಎಲ್ಲ ಬೇಗ, ಮತ್ತು ಬೆಂದಿರೋ ವೆಜಿಟೇಬಲಿಗೆ ತಣ್ಣೀರು ಹಾಕ್ಬಿಟ್ರೆ ಮತ್ತೆ ಅದು ಬೇಗ ಬೇಯೋದಿಲ್ಲ. ಅದಕ್ಕೆ ಬಿಸಿನೀರು ಹಾಕ್ಬಿಟ್ರೆ ಬೇಗ 1 ಸೆಕೆಂಡಲ್ಲೆಲ್ಲ ತರಕಾರಿ ಬೆಂದ್ಬಿಡುತ್ತೆ. ಆವಾಗ ರವೆ ಹಾಕ್ಬಿಡ್ಬೋದು, ಬೇಗ ಈಸಿಯಾಗಿ ಉಪ್ಪಿಟ್ಟು ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ವಲ್ಲ, ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಆಲ್ಮೋಸ್ಟ್ ವೆಜಿಟೇಬಲ್ ಬೆಂದಿದೆ, ನೀರು ಕುದೀತಾ ಇದೆ. ಇದಕ್ಕೀಗ ರವೆ ಹಾಕ್ಬಿಡೋಣ. ಒಂದೆರಡು ನಿಮಿಷ. ಓಕೆ, ಈಗ ರವೆ ಹಾಕೋಣ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು. ಓಕೆ, ಸಾಕು ಅನಿಸುತ್ತೆ ಫ್ರೆಂಡ್. ರವೆ ಹಾಕಿದ ತಕ್ಷಣ ಸ್ವಲ್ಪ ಕೈ ಆಡಿಸೋಣ. ನಾನು ಸ್ವಲ್ಪ ಉಪ್ಪಿಟ್ಟು ತೆಳ್ಳಗೆ ಮಾಡ್ತಾಯಿದ್ದೀನಿ. ತೆಳ್ಳಗೆ ಅಂದರೆ ನಂಗೆ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬೇಯಿಸೋಣ. ನಮ್ಮನೆಯವ್ರಿಗೆ ಎಲ್ರಿಗೂ, ನನ್ನ ಮಗನಿಗೆ, ನಮ್ಮನೆಯವ್ರಿಗೆ ಎಲ್ರಿಗೂ ಸ್ವಲ್ಪ ತೆಳ್ಳಗಿದ್ರೇ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ, ತರಕಾರಿ, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೂ. ಲಿಡ್ ಓಪನ್ ಮಾಡೋಣ. ನೋಡಿ, ಇನ್ನೊಂದೆರಡು ನಿಮಿಷ ಬೆಂದ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್, ಉಪ್ಪಿಟ್ಟು ರೆಡಿ ಇದೆ. ಈಗ ನೋಡಿ ಹೇಗಾಗಿದೆ ನೋಡಿ. ಓಕೆ, ಉಪ್ಪಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಈಗ ತಟ್ಟೆಗೆ. ಓಕೆನಾ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.